ಸಭೆಯಲ್ಲಿ ರೈತರ ಹಿತ ಕಾಪಾಡುವ ಮೂಲ ಉದ್ದೇಶದೊಂದಿಗೆ ಕೃಷಿ ಪತ್ತಿನ ಸಹಕಾರ ಸಂಘವು ಕಾರ್ಯನಿರ್ವಹಿಸುತ್ತಿದ್ದು, ಈ ಕಾರ್ಯಕ್ಕೆ ಸಂಘದ ನಿರ್ದೇಶಕರುಗಳು ಹಾಗೂ ಎಲ್ಲ ಷೇರುದಾರರ ಸಹಕಾರ ಅತ್ಯಗತ್ಯ ಎಂದು ಮಾಡಾಳು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂಸಿ ನಟರಾಜ್ ಬುಧವಾರ ತಿಳಿಸಿದರು. ತಾಲೂಕಿನ ಕನಕಟ್ಟಿ ಹೋಬಳಿ ಮಾಡಾಳು ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಆಯೋಜಿಸಿದ್ದ 2023 ಹಾಗೂ 24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಹಕಾರ ಸಂಘಗಳು ರೈತರ ಸಹಕಾರದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದೆ. ಸಂಘದ ಸದಸ್ಯರು ಸಹ ಸಹಕಾರ ತತ್ವಕ್ಕೆ ಬದ್ಧರಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಹಕಾರ ಸಂಘವನ್ನು ಉನ್ನತಿಯತ್ತ ಕೊಂಡು ಹೋದಾಗ ಮಾತ್ರ ಎಲ್ಲರ ರೈತರ ಅಭಿವೃದ್ಧಿಯಾಗುತ್ತದೆ ಎಂದು ಅವರು ಹೇಳಿದರು. 2024ರ ಮಾರ್ಚ್ ಅಂತ್ಯಕ್ಕೆ ನಮ್ಮ ಸಂಘವು ಬ್ಯಾಂಕಿನಲ್ಲಿ 8,14,29,000 ವಹಿವಾಟು ನಡೆಸಿದ್ದು, ಇದರಲ್ಲಿ ನಮ್ಮ ಸಂಘವು 5,30,000 ನಿವ್ವಳ ಲಾಭ ಗಳಿಸಿದೆ ಎಂದು ಅವರು ತಿಳಿಸಿದರು. ಕ್ಷೇತ್ರ ಮೇಲ್ವಿಚಾರಕ ಸೋಮೇಶ್ ಮಾತನಾಡಿ, ಸಂಘದಿಂದ ಸಾಲ ಪಡೆದವರು ಸಾಲ ದುರ್ಬಳಕೆ ಮಾಡಿಕೊಳ್ಳದೆ ಸದ್ಬಳಕೆ ಮಾಡಿಕೊಂಡು ಆ ಕಾಲದಲ್ಲಿ ಮರುಪಾವತಿ ಮಾಡಿದ್ರೆ ಸಂಘವು ಮತ್ತೊಬ್ಬರಿಗೆ ಸಾಲ ನೀಡಲು ಸಹಾಯವಾಗುತ್ತದೆ. ಆದ್ದರಿಂದ ಈ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿ ಮಾತನಾಡಿದ ಸದಸ್ಯ ಎಂಇ ಚಂದ್ರಶೇಖರ್, ರೈತರ ಅಭಿವೃದ್ಧಿ ಹಾಗೂ ಬೆಳವಣಿಗೆಗೆ ಬೇಕಾದ ಕೃಷಿ ಪತ್ತಿನ ಸಹಕಾರ ಸಂಘ ನಿರ್ದೇಶಕರಿಗೆ ಹಾಗೂ ಕಾರ್ಯದರ್ಶಿಗೆ ವರದಾನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಬಹುತೇಕ ರೈತರು ಕಾರ್ಯದರ್ಶಿಯ ಕಾರ್ಯವೈಖರಿಯ ಬಗ್ಗೆ ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದು ಯಾರು ಏನು ಮಾತನಾಡುತ್ತಾರೆ ಎಂಬುದು ಗೊತ್ತಾಗಲಿಲ್ಲ. ಸಭೆ ಆರಂಭವಾಗುತ್ತಿದ್ದಂತೆ ಕಾರ್ಯದರ್ಶಿ ಎಂಸಿ ಕುಮಾರ್ ವಾರ್ಷಿಕ ಮಹಾಸಭೆಯ ಜಮಾ ಖರ್ಚು ಓದಿ ರೆಕಾರ್ಡ್ ಮಾಡಿದರು. ಸಭೆಯಲ್ಲಿ ನಿರ್ದೇಶಕರುಗಳಾದ ಎಂಎಸ್ವಿ ಸ್ವಾಮಿ, ಎಂ ಶಿವದೇವ್, ಎಸ್ಎಂ ಓಂಕಾರ್ ಮೂರ್ತಿ, ಡಿಆರ್ ಚೌಡಯ್ಯ, ಎಸ್ಎಸ್ ಬಸವರಾಜ್, ರಂಗನಾಥ್, ಮಾಡಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಜಿ ಯೋಗೇಶ್, ದಲಿತ ಮುಖಂಡರಾದ ಚಂದ್ರಪ್ಪ ಕಟ್ಲಿ, ತಿಮ್ಮಯ್ಯ, ವಿಜಯಕುಮಾರ್, ರಂಗನಾಥ್ ಪಾಲ್ಗೊಂಡಿದ್ದರು. ರೈತರ ಹಿತ ಕಾಪಾಡುವುದೇ ಕೃಷಿ ಪತ್ತಿನ ಸಹಕಾರ ಸಂಘದ ಉದ್ದೇಶ ಎಂದರು. ಎಂಸಿ ನಟರಾಜ್.